ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ ಸರ್ಕಸ್ಸಿನ ಆನೆ ಮರಿ ಫ್ರೀ ಮೈಂಡ್ ಕಂಟ್ರೋಲ್ ವೆಬಿನಾರ್ 26ನೇ ತಾರೀಕು ಜನವರಿ ಗುರುವಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಒಂದು ದಿನ ತಾಯಿ ತಂದೆ 4 ವರ್ಷದ ಬಾಲಕ ಸರ್ಕಸ್ ನೋಡಲಿಕ್ಕೆ ಹೋಗಿದ್ರು. ಸರ್ಕಸ್ ಪ್ರಾರಂಭ ಆಗಲಿಕ್ಕೆ ಬೇಕಾದಷ್ಟು ಸಮಯ ಇತ್ತು. ಬಾಲಕ ಹೇಳ್ದ, ಅಪ್ಪ ಹೋಗ್ಬಿಟ್ಟು ಸರ್ಕಸ್ಸಿನ ಪ್ರಾಣಿಗಳನ್ನು ನೋಡ್ಕೊಂಡು ಬರ್ತೇನೆ. ಹೋದ. ಜಿಂಕೆ, ಕರಡಿ, ಸಿಂಹ, ಹುಲಿ ನೋಡ್ದ. ಪಕ್ಕದಲ್ಲಿ ಆನೆಯ ಕ್ಯಾಂಪ್. ತಾಯಿ ಆನೆ, ಮರಿ ಆನೆ. ಆಶ್ಚರ್ಯದಿಂದ ನೋಡ್ತಾನೆ. ಒಂದು ದೊಡ್ಡ ತಪ್ಪಾಗಿದೆ. ಓಡ್ತಾ 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 ಸರ್ಕಸ್ಸಿನ ಮ್ಯಾನೇಜರ್ ರೂಮ್ಗೆ ಹೋದ. ಸರ್, ನಾನೀಗ ಆನೆಯ ಕ್ಯಾಂಪಿಗೆ ಹೋಗಿದ್ದೆ. ಒಂದು ತಪ್ಪು ಮಾಡಿದ್ದೀರಿ. ತಾಯಿ ಆನೆಗೆ ನೀವು ಹಗ್ಗದಿಂದ ಕಟ್ಟಿದ್ದೀರಿ ಕಾಲಿಗೆ, ಮತ್ತು ಮರಿ ಆನೆಗೆ ಸರಪಳಿಯಿಂದ ಕಟ್ಟಿದ್ದೀರಿ. ಇನ್ನೇನು ತಾಯಿ ಆನೆ ತಪ್ಪಿಸಿಕೊಳ್ಳೋದ್ರಲ್ಲಿದೆ. ಸರ್ಕಸ್ ಮ್ಯಾನೇಜರ್ ಹೇಳ್ದ, ಬಾಲಕ, ನಿನ್ನ ಅಬ್ಸರ್ವೇಷನ್ ಪವರ್ ಬಹಳ ಚೆನ್ನಾಗಿದೆ. ನಾವು ಬೇಕಂತ ಈ ರೀತಿ ಮಾಡಿದ್ದೇವೆ. ತಾಯಿ ಆನೆ ಮರಿ ಆನೆ ಆಗಿದ್ದಾಗ ನಾವು ಅದನ್ನು ಸರಪಳಿಯಲ್ಲಿ ಕಟ್ಟಿದ್ವಿ. ಆ ಮರಿ ಆನೆ ಜಗ್ಗಿ 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 ತನ್ನ ಕಾಲುಗಳಿಂದ ಆ ಸರಪಳಿಯನ್ನು ಬೇರ್ಪಡಿಸಲಿಕ್ಕೆ ಪ್ರಯತ್ನ ಮಾಡಿತು. ಅದು ಎಂದೆಂದೂ ಸಫಲ ಆಗಲಿಲ್ಲ. ಈಗ ತಾಯಿ ಆನೆ ಆಗಿದೆ. ಅದು ಎಂದೆಂದೂ ತನ್ನ ಕಾಲನ್ನು ಜಗ್ಗುವುದೂ ಇಲ್ಲ, ಪ್ರಯತ್ನವನ್ನು ಮಾಡುವುದಿಲ್ಲ. ಅದಕ್ಕೋಸ್ಕರ ನಾವು ಕೇವಲ ಹಗ್ಗದಿಂದ ಕಟ್ಟಿದ್ದೇವೆ. ಹಗ್ಗ ಸರಪಳಿ ಥರನೇ ತಾಯಿಗೆ ಎಣಿಸುತ್ತೆ. ಆದ್ದರಿಂದ ಈ ತಾಯಿ ಆನೆ ಎಂದೆಂದಿಗೂ ಪ್ರಯತ್ನವನ್ನೇ ಮಾಡುವುದಿಲ್ಲ. ಸ್ನೇಹಿತರೆ, ಇದೇನು ತಾಯಿ ಆನೆ ಮರಿ ಆನೆ ಬಗ್ಗೆ ಮಾತಾಡ್ತಾ ಇದ್ದೇನೆ, ಅದು ಮೈಂಡ್ ಕಂಟ್ರೋಲ್ ಬಗ್ಗೆ ಮಾತನಾಡದೆ ಅಂತ ಊಹಿಸ್ಕೊಳ್ಬೋದು. ಇದೇ ರೀತಿ ನಮ್ಮ ಜೀವನದಲ್ಲಿ ಹಲವಾರು ಜನರಿಗೆ ಮೆಂಟಲ್ ಬ್ಲಾಕ್ ಆಗಿರುತ್ತೆ. ಯಾವ ರೀತಿ ತಾಯಿ ಆನೆಗೆ ಆಗಿದೆಯೋ ಅದೇ ಥರ. ನಾನು ನನ್ನ ಸುದೀರ್ಘವಾದ ವೃತ್ತಿ ಜೀವನದಲ್ಲಿ ನೋಡಿದ್ದೇನೆ. ಬಹಳಷ್ಟು ಜನ ಕಷ್ಟಪಟ್ಟು ಯಶಸ್ವಿ ಆಗ್ತಾರೆ ಜೀವನದಲ್ಲಿ. ಇಮಿಡಿಯೇಟ್ಲಿ ಟು ಫೇಲ್ ಅಗೇನ್. ಕಷ್ಟಪಟ್ಟು ಜೀವನದಲ್ಲಿ ಸಫಲರಾಗ್ತಾರೆ, ಇಮಿಡಿಯೇಟ್ಲಿ ಫೇಲ್ ಆಗ್ತಾರೆ. ಯಾಕಂದ್ರೆ ಅವರು ಚಿಕ್ಕವರಾಗಿದ್ದಾಗ ಯಾರೋ ಒಬ್ರು ಅಥಾರಿಟಿ ಫಿಗರ್ ಅಥವಾ ಗೌರವಾನ್ವಿತ ವ್ಯಕ್ತಿ ಹೇಳಿರ್ತಾರೆ, ನೆವರ್ ಎವರ್ ಇನ್ ಯುವರ್ ಲೈಫ್ ಯು ವಿಲ್ ಬಿಕಮ್ ಸಕ್ಸಸ್ಫುಲ್. ಅಂದರೆ ನನ್ನ ಜೀವನದಲ್ಲಿ ನಾನು ಯಶಸ್ಸನ್ನು ಕಾಣುವುದಿಲ್ಲ ಅಂತ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆಗಲೇ ಬ್ಲಾಕ್ ಇದೆ. ಮುಂದಿನ ದಿನಗಳಲ್ಲಿ ನಾನೇನಾದರೂ ಯಶಸ್ಸನ್ನು ಕಂಡರೆ ಅಂತಹ ವ್ಯಕ್ತಿಗಳು ಸುಳ್ಳನ್ನು ಹೇಳಲಾರರು. ಆದ್ದರಿಂದ ಅದು ನಿಜ ಅಂತ ಮತ್ತೆ ಫೇಲ್ ಆಗ್ತಾರೆ. ಇದಕ್ಕೆ ನಾವು ಮೆಂಟಲ್ ಬ್ಲಾಕ್ಸ್ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಬೇಕಾದಷ್ಟು ಇಂತಹ ಮೆಂಟಲ್ ಬ್ಲಾಕ್ಗಳನ್ನು ತೆಗಿಲಿಲ್ಲ ಅಂತಂದ್ರೆ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣುವುದು ಕಠಿಣ. ಇದು ಕೇವಲ ಒಂದು ಉದಾಹರಣೆ. ಇದರ ಸಲುವಾಗಿ ನಮ್ಮ ಮೆಂಟಲ್ ಬ್ಲಾಕ್ಸ್ ಅನ್ನು ತೆಗೆಯುವುದಕ್ಕೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನು ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ಮತ್ತು ನಮ್ಮ ಮನಸ್ಸಿನ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸ್ಕೊಳ್ಳಿಕ್ಕೋಸ್ಕರ ನಾವು ಜನರ ಕೋರಿಕೆ ಮೇರೆಗೆ ಪಾಪ್ಯುಲರ್ ಡಿಮಾಂಡ್ನಿಂದ ಒಂದು ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದೇವೆ. ಮೈಂಡ್ ಕಂಟ್ರೋಲ್ ಅನ್ನುವಂಥ ಸಬ್ಜೆಕ್ಟಿನ ಬಗೆಗೆ. ಇದು ಬಹಳ ವಿರಳವಾಗಿ ನಡೆಯುವಂಥ ಒಂದು ಕಾರ್ಯಾಗಾರದ ವಿಷಯಗಳೇನು? ಮೊದಲನೇದು ರೀಚಿಂಗ್ ಅವರ್ ಚೆರಿಷ್ಡ್ ಗೋಲ್ಸ್. 2 ಮೆಡಿಟೇಷನ್ ಫಾರ್ ಇನ್ನರ್ ಪೀಸ್ ಅಂಡ್ ಹೀಲಿಂಗ್. 3 ಹೌ ಟು ಹೀಲ್ ಅದರ್ಸ್. 4 ಅಫರ್ಮೇಷನ್ ಫಾರ್ ಸಕ್ಸೆಸ್. 5ನೇದು ರಿಮೂವಿಂಗ್ ಮೆಂಟಲ್ ಬ್ಲಾಕ್ಸ್. 6 ಹೌ ಟು ಜನರೇಟ್ ನ್ಯೂ ಬಿಹೇವಿಯರ್ಸ್. 7 ಎಲಿಮಿನೇಟ್ ಫಿಯರ್ಸ್ ಅಂಡ್ ಫೋಬಿಯಾಸ್. 8 ಲಾ ಆಫ್ ಅಟ್ರಾಕ್ಷನ್. 9ನೇದು 3 ಫಿಂಗರ್ ಟೆಕ್ನಿಕ್ ಫಾರ್ ಡೆವಲಪಿಂಗ್ ಸೆಲ್ಫ್ ಕಾನ್ಫಿಡೆನ್ಸ್. ಇದು ಕೇವಲ ಕೆಲವು ವಿಷಯಗಳು. ಇನ್ನೂ ಬೇಕಾದಷ್ಟು ವಿಷಯಗಳನ್ನು ಈ ಕಾರ್ಯಾಗಾರದಲ್ಲಿ ನೀವು ಕಲಿಯೋರಿದ್ದೀರಿ. ಜನ ಕೇಳೋದು, ಈ ಮೈಂಡ್ ಕಂಟ್ರೋಲ್, ಗೋಲ್ ಸೆಟ್ಟಿಂಗ್, ಟೈಮ್ ಮ್ಯಾನೇಜ್ಮೆಂಟ್ ಆನ್ಲೈನ್ ಕೋರ್ಸಿಗೆ ಕನ್ನಡದಲ್ಲಿ ನಡೆಯುತ್ತೆ, ಅದಕ್ಕೇನಾದರೂ ಪರಿಚಯ ಭಾಷಣ ಅಥವಾ ಇಂಟ್ರೊಡಕ್ಟರಿ ವೆಬಿನಾರ್ ಇದೆಯಾ? ಅದಕ್ಕೋಸ್ಕರ ನಾವು 21ನೇ ತಾರೀಕು ಸೆಪ್ಟೆಂಬರ್ ಗುರುವಾರ ಅಂದ್ರೆ ನಾಳೆ 8:45 ರಾತ್ರಿ 10:10 ಒಂದು ಆನ್ಲೈನ್ ವೆಬಿನಾರ್ ಅನ್ನು ಆಯೋಜನೆ ಮಾಡಿದ್ದೇವೆ. ಈ ಆನ್ಲೈನ್ ವೆಬಿನಾರ್ನ ಡೈರೆಕ್ಟ್ ಲಿಂಕ್ ಅನ್ನು ಇಲ್ಲಿ ಕೊಡ್ಬೋದಾಗಿತ್ತು. ಆದರೆ ನಿಮ್ಮ ಆಸಕ್ತಿ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ, ನಿಮ್ಮಿಂದಲೇ ಇಮೇಲ್ ಬರಲಿ ಅನ್ನೋ ಉದ್ದೇಶದಿಂದ ನಾವು ಹೇಳ್ತೇವೆ, successdigest@gmail.comಗೆ ಒಂದು ಇಮೇಲ್ ಕಳಿಸಿ.
ಹೆಸರು, ಮೊಬೈಲ್ ನಂಬರ್ ಮತ್ತೆ ನಮ್ಮ ಸಬ್ಜೆಕ್ಟ್ ಕಾಲಮ್ ಅಲ್ಲಿ ನೀವು ಮೈಂಡ್ ವೆಬಿನಾರ್ ಅಂತ ಟೈಪ್ ಮಾಡಿ ಕಡ್ಡಾಯವಾಗಿ ನಿಮಗೆ ಲಿಂಕ್ ಬರುತ್ತೆ. ಅದಾದ್ಮೇಲೆ ನೀವು ನಮ್ಮ ಇಂಟ್ರಡಕ್ಟರಿ ವೆಬಿನಾರ್ ಅಟೆಂಡ್ ಆಗಿ ನಮ್ಮ ಮೈಂಡ್ ಕಂಟ್ರೋಲ್, ಗೋಲ್ ಸೆಟ್ಟಿಂಗ್, ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸ್ ಚೆನ್ನಾಗಿದೆ, ಅದನ್ನ ತಗೊಂಡ್ರೆ ನನಗೆ ಬೆನಿಫಿಟ್ ಆಗುತ್ತೆ ಅಂತ ಕಂಡು ಬಂದ್ರೆ ಆಗ ದುಡ್ಡು ಕೊಟ್ಟು ಸೇರಿಕೊಳ್ಳುವ ಪ್ರಕ್ರಿಯೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ನಾಳೆ ಗುರುವಾರ ಈ ಇಂಟ್ರಡಕ್ಟರಿ ವೆಬಿನಾರ್ಗೆ ಬರ್ತೀರಿ, ಅದರ ಉಪಯೋಗವನ್ನು ಪಡ್ಕೊಳ್ತೀರಿ ಅಂತ ಊಹಿಸ್ತೇನೆ. ದೇವರು ನಿಮಗೆ ಸನ್ಮಂಗಳವನ್ನು ಕಾಣಿಸಲಿ. ನಮಸ್ಕಾರ.